ಹನಿ ನೀರಾವರಿ ಡ್ರಿಪ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಆಗೋದು ಫಿಲ್ಟರ್ಲಿಂದ ಸರ್. ಕರೆಕ್ಟಾ ಸರ್? ಫಿಲ್ಟರ್ 3 ತರ ಇದಾವ ಸರ್. ಯಾವ ಫಿಲ್ಟರ್ ಇದಾವ ಸರ್? ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತ ಹೇಳ್ತೀವಿ. ಈಗ ನಮ್ ಕಂಪ್ನಿಯಲ್ಲಿ ಬೂಮರ್ ಅಂತ ಹೇಳಿ ಮಾಡಿದಾರೆ ಸರ್. ಅದ್ರ ಹೆಸರು ಮುಂಚೆಯಿಂದ ಹೈಡ್ರೋಸೈಕ್ಲೋನ್ ಅಂತ ಇಟ್ಟಿದೀವಿ ಎಲ್ಲಾ ಕಡೆ. ಹೈಡ್ರೋಸೈಕ್ಲೋನ್ ಫಿಲ್ಟರ್ ಒಂದು. ಎರಡನೇದು ಏನ್ ಬರ್ತದೆ ಸರ್? ಪ್ಯಾಂಟ್ ಫಿಲ್ಟರ್ ಅಂತ ಹೇಳ್ತೀವಿ. ಮೂರನೇದು ಮೂರು ವಿಧ ಅದಾವ ಸರ್. ಏನೇನು? ಒಂದ ಸ್ಕ್ರೀನ್ ಫಿಲ್ಟರ್, ಎರಡನೇದು ಡಿಸ್ಕ್ ಫಿಲ್ಟರ್, ಮೂರನೇದು ಈಗ ಹೊಸದಾಗಿ ಮಾಡ್ಯಾರ ಸರ್ ಸ್ಮಾರ್ಟ್ ಕ್ಲೀನ್ ಅಂದ್ರ. ಸ್ಮಾರ್ಟ್ ಕ್ಲೀನ್ ಅಂದ್ರೆ ಹ್ಯಾಂಡಲ್ ಕ್ಲೀನ್ ಮಾಡ್ತಕ್ಕಂಥದ್ದು. ಇವು 3 ಕ್ಲಿಯರ್ ಮಾಡಿಕೊಡ್ತೇನೆ ಸರ್. ಇದು ಅಲ್ಟ್ರಾಸೌಂಡ್ ಅಂದ್ರ ಯಾಕೆ ಅಳವಡಿಸ್ಬೇಕು, ಎಲ್ಲಿ ಅಳವಡಿಸ್ಬೇಕು ಸರ್? ಯಾರಿಗಾರ ಮಾಹಿತಿ ಐತಿ ಸರ್? ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂದ್ರ ಯಾಕೆ ಬೇಕು, ಎಲ್ಲಿ ಅಳವಡಿಸ್ಬೇಕು? ಓಕೆ ಸರ್. ಓಕೆ, ಅದು ಆಯ್ತಲ್ಲ ಸರ್. ನಿಮ್ಮ ರೆಗ್ಯುಲರ್ ಸ್ಕ್ರೀನ್ ಫಿಲ್ಟರ್ ಅಳವಡಿಸಿದ ಡಿಸ್ಕ್ ಅದಲ್ಲ, ಇದು ಹೈಡ್ರೋಸೈಕ್ಲೋನ್ ಹಾಕ್ಬೇಕು ಸರ್. ಓಕೆ, ಕರೆಕ್ಟ್ ಸರ್. ಈಗ ನಿಮ್ ಬೋರ್ನ್ಯಾಗ ಅಥವಾ ಬಾವಿದಾಗ ಯಾವ್ದ್ರಾಗ ಇರಿ ಸರ್, ಅಥವಾ ನದಿಯಿಂದ ನೀರ್ ಬರ್ಲಿ, ಅದ್ರಾಗ ಉಸುಕ್ ಬರ್ತೈತಿ ಸರ್. ಕರೆಕ್ಟಾ ಸರ್? ಈಗ ಉದಾಹರಣೆ ರಾಮದುರ್ಗ ಮತ್ತ ಸೌದತ್ತಿ ಏರಿಯಾದಾಗ ಸರ್ ಬೋರ್ನಾಗೆ ಉಸುಕ್ ಬರ್ತಾವಲ್ಲಿ. ಸೊ ಅದು ಉಸುಕ್ ನೀರಿನಕ್ಕಿಂತ ಭಾರ ಇರ್ತೈತಿ ಅದು. ಸೊ ಅವೆಲ್ಲ ಅದು ಕ್ಲೀನ್ ಮಾಡ್ತಕ್ಕಂಥದ್ದು ನಿಮ್ಗ ಸ್ಕ್ರೀನು ಅಥವಾ ಡಿಸ್ಕ್ ಈ ಫಿಲ್ಟರ್ ಅಲ್ಲಿ ಕ್ಲೀನ್ ಆಗಲ್ಲ ಸರ್. ಅದರಲ್ಲಿ ಕ್ಲೀನ್ ಆಗೋದಿಲ್ಲ. ಅದೇ ಸರ್ ಅದೇನ್ ನಮ್ದು ಫಿಲ್ಟರ್ ಮೈಕಲ್ ಇರ್ತೈತಲ್ಲ ಸರ್, ಅದು ಹೋಗ್ತಾ ಇದೆ ನೀರ್ ಪಾಸ್ ಆಗಂತದ್ದು. ಅದಕ್ಕಿಂತ ಸಣ್ಣ ಸಣ್ಣ ನಿಮ್ಗೆ ಉಸುಗ ಏನಾರು ಬಂತಂದ್ರೆ ಪಾಸ್ ಆಗಿ ಹೋಗ್ಬಿಡ್ತದೆ. ಅದು ಪಾಸ್ ಆಗಿ ಹೋಗ್ತಾ ಸರ್ ನಿಮ್ಗೆಲ್ಲ ಡ್ರಿಪ್ ಹೋಲ್ನಾಗ ಬಂದ್ ಕುಂತು ಡ್ರಿಪ್ ಎಲ್ಲ ಹೋಲ್ಸ್ ಎಲ್ಲ ನೀರು ಬರ್ಲಾರ್ದಂಗ ಬಂದ್ ಆಗಿಬಿಡ್ತೈತಿ. ಇದು ಸರ್, ಇದು ಆಸಿಡ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಯಾರೋ ಒಬ್ಬೊಬ್ರು ರೈತರು ಉಸುಕ್ ಬಂದ್ ಕುಂತ ನಂತರ ಆಸಿಡ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಪೈಪ್ನಾಗ ಆಸಿಡ್ ಬಿಟ್ಟು ಜಗ್ಸ್ ಪೈಪ್ ಎಲ್ಲ ಅದು ಆದ್ರೂ ಕ್ಲೀನ್ ಆಗಲ್ಲ ಸರ್. ಅವ್ರಿಗೆ ಕಲ್ಪನೆ ಇರಲ್ಲ ಇದು ಯಾಕೆ ಕ್ಲೀನ್ ಆಗಿಲ್ಲ ಅಂತೇಳಿ. ಬೇರೆ ಕ್ಲೀನ್ ಆಗ್ತೈತೆ ಸರ್, ಉಸುಕ್ ಬಂದ್ ಕ್ಲೀನ್ ಆಗಲ್ಲ. ಇದು ಆ ಭಾಗದ ಇದು ರಾಮದುರ್ಗ ಮತ್ತು ಸೌದತ್ತಿ ಏರಿಯಾದಾಗ ಬಾಳ ಐತಿ ಸರ್. ಇಂಥವ್ ಬಹಳಷ್ಟು ಫೇಲ್ ಆಗಿದಾವ ಸರ್. ಈಗಾದ್ರ ಸರ್ ಎಲ್ಲ ರೈತರು ಅವ್ರ ಏನಂತಾರ ಗೊತ್ತೇನ್ ಸರ್, ನಮ್ದು 1 ಅಥವಾ 2 ವರ್ಷನಾಗ ಅಂದ್ರೆ ಸಾಕು ನಮ್ ಡ್ರಿಪ್ ಮುಂದಕ್ ಬರದೇ ಇಲ್ಲ ನಮ್ಮಲ್ಲಿ. ನಮ್ ಡ್ರಿಪ್ ಸಕ್ಸಸ್ ಆಗಲ್ಲ ನಮ್ಮಲ್ಲಿ, ಇಷ್ಟೇ ಬರ್ತೈತಿ. ಅದಕ್ಕಲ್ಲಿ ಎಲ್ಲಾರು ಏನ್ ಮಾಡ್ತಾರ ಗೊತ್ತೇನ್ ಸರ್, ಎಲ್ಲಾರು ಬರೀ ಸ್ಪ್ರಿಂಕ್ಲರ್ ಪೈಪ್ ತೊಗೊಂತಾರ, ಸ್ಪ್ರಿಂಕ್ಲರ್ ಇಂದ ನೀರ್ ಓಡಿಸ್ತಾರೆ ಕಬ್ಬಿಗೆ ಟಮತಿಗೆ ಸರ್. ಕೊಟ್ಟ ನಂತರ ತಗೊಂತಾರ, ತಗೊಂಡ್ ಮಾಡ್ಕೊಂತಾರ, 1 ವರ್ಷ 2 ವರ್ಷ ಬಂದ್ ಮಾಡ್ಬಿಡ್ತಾರೆ. ಒಂದೊಂದ್ ಯಾಕೆ ಸಕ್ಸಸ್ ಅದಾವ, ಯಾರ್ ಬೋರ್ನಾಗ ನೀರ್ ಉಸುಕ್ ಪ್ರಮಾಣ ಬಂದಿಲ್ಲ ಅವ್ರು ಸಕ್ಸಸ್ ಅದಾರ. ಯಾರ್ ಉಸುಕ್ ಬಂದವ ಅವ್ರು ಸಕ್ಸಸ್ ಇಲ್ಲ. ಯಾಕೆ ಸಕ್ಸಸ್ ಇಲ್ಲ, ಅವ್ರಿಗೆ ಹೈಡ್ರೋಸೈಕ್ಲೋನ್ ಕೂಡ್ಸಿದ್ರು ಅದ್ರಾಗಿಂದ ಕ್ಲೀನ್ ಆಗ್ತಕ್ಕೇನ ಮಾಹಿತಿ ಇಲ್ಲ. ಹೇಳ್ತಾರೆ. ಸೊ ಹಂಗಾಗಿ ನಿಮ್ ಒಂದಾಗಿರ್ಲಿ ಅಥವಾ ಆಜು ಬಾಜು ರೈತರು ಇರ್ಲಿ, ಬೇರೆ ನಿಮ್ಗೆ ಗೊತ್ತಿರೋ ರೈತರು ಯಾರೇ ಇದ್ರು ಕೂಡ ಸರ್, ಅವ್ರದ್ದು ಯಾರ್ದೋ ಎಲ್ಲೋ ಡ್ರಿಪ್ ಮಾರ್ಕೆಟ್ ಫೇಲ್ಯೂರ್ ಆಗಿದ್ವು ಅಂದ್ರೆ ಸರ್, ದಯವಿಟ್ಟು ತಮ್ಮೆಲ್ಲ ರೈತ ವರ್ಗದವ್ರಿಗೆ ನಾವೊಂದು ವಿನಂತಿ ಐತಿ. ಸೊ ಯಾರ್ದೋ ಒಂದು ಉಸುಕಿನ ಪ್ರಮಾಣ, ಹಳ್ಳು ಕಲ್ಲು ಏನೇ ಬಂದ್ರು ಕೂಡ ನೀರಿನಕ್ಕಿಂತ ಭಾರ ಇರ್ತಕ್ಕಂಥದ್ದು ಅವ್ರಿಗೆ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅನ್ನೋದು ಒಂದು ಸಜೆಷನ್ ಮಾಡಿ. ಯಾಕಂದ್ರ ಅವ್ರು ನಾರ್ಮಲ್ ಆಗಿ ಎಲ್ಲಾರು ಡ್ರಿಪ್ ಮಾಡ್ತಾರ. ಇತ್ತೀಚಿಗೆ ಅಂತ ಸರ ಯಾವ ಕಂಪ್ನಿ ಇರ್ಲಿ ಡೀಲರ್ ಇರ್ಲಿ ಅವ್ರು ಯಾರು ಬಂದ್ರೆ ಹೊಲಕ್ಕೆ ಯಾರು ಬರಲ್ಲ ಸರ್. ಯಾಕೆ ಬರಲ್ಲ ಅಂದ್ರೆ ಯಾಕೆ ನೀವು ಹೊಲಕ್ಕೆ ಸರ ನೋಡ್ತಾ ಇದಾರೆ ರೈತರು ಮಾಹಿತಿ ಕರೆಕ್ಟ್ ಆಗ್ತಾವ ಸರ್. ಮಾಹಿತಿ ಮಾಡ್ತಾರ, ನಾರ್ಮಲ್ ಆಗಿ ಸ್ಕ್ರೀನ್ ಫಿಲ್ಟರ್ ಒಂದೇ ತಗೊಂಡು ಎಲ್ಲ ಡ್ರಿಪ್ ಕೊಡ್ತಾರೆ, ಚಾಲು ಮಾಡ್ತಾರ. ನಮ್ಗೊಂದು ಫಿಲ್ಟರ್ ಕೊಡ್ಸಿದೀವಿ ಸಾಕು, ಆಯ್ತು ಮುಗಿಸಿ. ನಾವ್ ಫಿಲ್ಟರ್ ಕೂಡಿಸಿ ನಮ್ಗೆ ಏನ್ ಸಿಗಲ್ಲ, ನಮ್ದೆಲ್ಲ ಸೇಫ್ ಇರ್ತದೆ ಡ್ರಿಪ್ ಅಂತ. ಒಂದು ಸ್ಕ್ರೀನ್ ಫಿಲ್ಟರ್ ಡಿಸ್ ಫಿಲ್ಟರ್ ಕೂಡಿಸಿ ಡ್ರಿಪ್ ಮಾಡ್ತಕ್ಕಂಥ ರೈತರು ಬಹಳಷ್ಟು ಅದಾರ್ತಾರೆ. ಹಾ ಕರೆಕ್ಟ್ ಸರ್. ಸೊ ಯಾರೇ ಉಸುಲ್ ಬಾರ್ತಕ್ಕಂಥದ್ದು ಎಲ್ಲೇ ಒಂದು ನಮ್ಮ ಗಮನಕ್ಕೆ ಬಂತು, ಫೇಲ್ಯೂರ್ ಆಗೈತೆ ಅನ್ನೋ ಗಮನಕ್ಕೆ ಬಂತು ಅಂದ್ರೆ ಯಾಕಾಗಿರ್ತೈತಿ ಸರ್? ಒಂದೇ ಕಾರಣ ಇದು ಉಸುಕ್ ಬರೋದ್ರಿಂದ. ಈ ಉಸುಗು ಆ ಫಿಲ್ಟರ್ದಾಗ ಕ್ಲೀನ್ ಆಗಲ್ಲ ಸರ್. ಸೊ ಹಂಗಾಗಿ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅನ್ನೋದು ದಯವಿಟ್ಟು ಎಲ್ಲರ ಒಂದು ಮಾಹಿತಿ ಕೊಡಿ. ನೋಡ್ರಿ ಸರ್,
ನೋಡಿಲ್ಲ ಸರ್, ಇದು ಹೈಡ್ರೋಸೈಕ್ಲಿಕ್ ಫಿಲ್ಟರ್ ಹಳೆಯದು ಒಂದು ಚಿತ್ರ ಸರ್. ಇದು ಹಳೆ ಈ ಚಿತ್ರ ಹೈಡ್ರೋಸೈಕ್ಲಿಕ್ ಫಿಲ್ಟರ್ ಅನ್ನ ಹಳೆ ಯಾರು ನೋಡಿದಾರೆ ಗೊತ್ತಿರ್ತದೆ ಸರ್. ಈ ಫಿಲ್ಟರ್ ಐತಲ್ಲ ಸರ್, ಇದು ಒಂದ್ ಸಣ್ಣದು ವಾಲ್ ಇರ್ತದೆ ಸರ್. ಇಲ್ಲಿ ಇದು ನಿಮ್ದು ನೀರೇನ್ ಬರ್ತೈತಲ್ಲ ಸರ್, ಇದು ನೀರ್ ಬಂದದ್ದು ಇಲ್ಲಿ ಎಂಟ್ರಿ ಆಗ್ತೈತಿ. ಇದು ನೀರಿಗೆ ಹಿಂಗ ರೊಟೇಟ್ ಆಗ್ತಾ ಇರ್ತದೆ ಸರ್. ನಿಮ್ ನೀರಿನ ಕೋರ್ಸಿ ಇದೇ ಗಡಿಗೆ ಸರ್. ಹಾ ಸರ್, ಇದು ನೀರ್ ಬಂದದ್ದು ರೊಟೇಟ್ ಆಗ್ತದೆ ಸರ್. ಅಲ್ಲಿ ಒಳಗೆ ಏನೂ ಇರಲ್ಲ ಸರ್ ಅದ್ರಾಗ. ಸಿಂಪಲ್ ಒಂದು ಸರ ಫ್ಯಾನ್ ಕೊಟ್ಟಿರ್ತಾನ, ಎಲ್ಲ ಫ್ಯಾನ್ಸ್ ಇರ್ತಾವ ಸರ್. ಇಲ್ಲಿ ಇದು ಚಕ್ರ ಕಟ್ತಾರೆ ನೀರಿನ ಕೋಸಿ ಒಳಗ್ ತಿರ್ತಾ ಇರ್ತದೆ ಸರ್. ಆದ್ರಿಂದ ನೀರು ನಿಮ್ಗೆ ರೊಟೇಟ್ ಆಗ್ತಾ ಇರ್ತದೆ ಸರ್, ಗುಂಪಿರ್ತೈತಿ ನೀರು ಸರ್. ಅವಾಗ ಹೊಸಗು ಮತ್ತು ಕಲ್ಲು ಹಳ್ಳು ಏನೇ ಕೂಡ ಆ ಫೋರ್ನಿಗೆ ನೀರಿನ ಭಾರ ಇರ್ತಕ್ಕಂಥದ್ದು ಬಂದು ಇಲ್ಲಿ ಕಲೆಕ್ಟ್ ಆಗ್ತದೆ ಸರ್. ನೀರ್ ಅಷ್ಟೇ ನಿಮ್ಗೆ ಹೊರಗಡೆ ಹೋಗ್ಬಿಡ್ತೈತಿ, ನಿಮ್ ಡ್ರಿಪ್ ಹೋಗ್ತೈತಿ ಮುಂದೆ. ಸೊ ಹಂಗಾಗಿ ಇದೇನ್ ಕಲೆಕ್ಟ್ ಆಗ್ತೈತಲ್ಲ ಸರ್ ಉಸುಗಳು ಸರ್. ಒಂದು ವಾಲ್ ಕೊಟ್ಟಿರ್ತೀವಿ. ಈ ವಾಲು ನೀವು ಎಷ್ಟು ಪ್ರಮಾಣ ಕರ್ತೈತಿ ನೋಡಿ ಚಾಲು ಮಾಡ್ಬೇಕು. ವಾರದಾಗ ಒಂದು 15 ರೂಪಾಯಿ ಇದ ನಾವು ಈ ವಾಲು ಆನ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ರಾಮದುರ್ಗ ರೈತರದ್ದು ಸರ್, ಅವರು ಉಸುಗ್ ಬರೋದು ಗಮನಕ್ಕೆ ಗೊತ್ತಿದ್ದಿಲ್ಲ. ಆದ್ರೆ ನಾವು ಒಂದು ಅಳವಡಿಸಿದ ನಂತರ ಅವ್ರಿಗೆ ಲೈವ್ ಆಗಿ ತೋರ್ತೀನಿ ಸರ್ ಉಸುಗೆ. ಆ ಉಸುಗೇನು ಬರ್ತೈತಲ್ಲ ಸರ್, ಅವ್ರಿಗೆ ಒಂದು ದಿನಕ್ಕ ಮಿನಿಮಮ್ ಕಡಿಮೆ ಅಂದ್ರೂ ಒಂದು 200 ಗ್ರಾಮ್ ಸರ್. 200 ಗ್ರಾಮ್ ಅಂದ್ರೆ ಒಂದಿಷ್ಟ ಆಗ್ತದೆ. ಎಷ್ಟು ಒಂದ್ ದಿನಕ್ಕೆ ಸರ್? ಒಂದ್ ದಿನಕ್ಕೆ 200 ಗ್ರಾಮ್ ಅಂದ್ರೆ ಸರ್ ಎಂಟಾರು ಒಂದ್ ವರ್ಷಕ್ಕೆ ಎಷ್ಟು ಕೆಜಿ ಆಗ್ಬೋದು ಸರ್? ಒಂದ್ ವರ್ಷಕ್ಕೆ ಎಷ್ಟು ಕೆಜಿ ಆಗ್ಬೋದು? ಅಷ್ಟು ಉಸುಗೆ ಭೂಮಿಯಾಗ ಒಳಗಿಂದ ಉಸುಗ್ ತೆಗೆದು ಜಮೀನ್ದಾಗ ನಾವ್ ಹಾಕ್ತಿವಿ ಸರ್. ಇದೇನಾರ ಫಿಲ್ಟರ್ ಅಳವಡಿಸಿಲ್ಲ ಅಂದ್ರ ನೀವು ಹನಿ ಮಾಡ್ರಿ ಅಥವಾ ಡ್ರಿಪ್ ಮಾಡಿ ನೀವು ಹ್ಯಾಂಡಿಕ್ಯಾಪ್ ಬಿಡ್ತೀರಿ, ಎಲ್ಲ ಮಾಡಿದ್ರು ಕೂಡ ಆ ಉಸುಗ ಪ್ರಮಾಣ ನೀವು ಹನಿ ಮಾಡಿದ್ರೆ ನಿಮ್ದು ಜಮೀನ್ದಾಗ ಅಂತೂ ಉಸುಗ್ ಬಂದು ನೀವು ಸ್ವಲ್ಪ ಜಮೀನ್ದಾಗ ಮಿಕ್ಸ್ ಅಪ್ ಆಗ್ತೈತಿ. ಕರೆಕ್ಟಾ ಸರ್? ಇದು ನಿಮ್ಗೆ ಹೈಡ್ರೋಸೈಕ್ಲೋನ್ ಫಿಲ್ಟರ್. ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ನಿಮ್ಗೆ ಎಲ್ಲೆಲ್ಲಿ ಉಸುಗಿನ ಪ್ರಮಾಣ ನೀರಿನಕ್ಕಿಂತ ಭಾರವಾಗಿರ್ತಕ್ಕಂಥದಕ್ಕೆಲ್ಲ ಇದು ಅಳವಡಿಸಿದ್ರೆ ಮಾತ್ರ ಡ್ರಿಪ್ ಸಕ್ಸಸ್ 100% ಸರ್. ಸೊ ಅದಾದ ನಂತರ ಸರ್ ಒಂದ್ ಶಾಂಟ್ ಫಿಲ್ಟರ್ ಅಂತ ಬರ್ತೈತಿ. ಶಾಂಟ್ ಫಿಲ್ಟರ್ಕ್ಕಿಂತ ಮತ್ತೆ ಗುಮಾರ್ ಅಂದ್ರೆ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಮುಂಚೆ ಮಧ್ಯದಾಗ ಒಂದು ನೀವು ಫರ್ಟಿಗೇಷನ್ ವೆಂಚೂರಿ ಅಂತೇಳಿ ಕೂಡಿಸ್ತೀರಿ ಸರ್, ಗೊಬ್ಬರ ಜಾಗ್ಸಕ ವೆಂಚೂರಿ ಅಂತೇಳಿ. ಇದರಲ್ಲಿ ನಿಮ್ಗೆ ಸುಮಾರು ತರ ಅದಾವ ಸರ್. ಒಂದು ವೆಂಚೂರಿ ಅಂತ ಹೇಳಿ ಕೂಡಿಸಿ ಅದಕ್ಕೊಂದು ನೀವು ಒಂದು ಬಕೆಟ್ ಅಥವಾ ಒಂದು 100 ಲೀಟರ್ ಡ್ರಮ್ ಅಥವಾ ಬ್ಯಾರಲ್ ಲೀಟರ್ ನೀವು ಗೊಬ್ಬರ ಜಾಕ್ತೀರಿ ಸರ್. ಅದು ಒಂದ್ ಐತಿ ಸರ್. ಎರಡನೇದು ಅದು ಟ್ಯಾಂಕ್ ಅದಾವ ಸರ್, ಫರ್ಟಿಗೇಷನ್ ಟ್ಯಾಂಕ್ ಅಂತ ಹೇಳಿ ಅದಾವ. ಅದು ಯಾಕೆ ಹೇಳ್ತೀನಿ ಅಂದ್ರೆ ಸರ್ ಅದಕ್ಕೊಂದು ಮಹತ್ವ ಐತಿ. ಈ ವೆಂಚೂರಿಗೆ ಮತ್ತು ಫರ್ಟಿಗೇಷನ್ ಟ್ಯಾಂಕಿಗೆ, ಈ ಫರ್ಟಿಗೇಷನ್ ಟ್ಯಾಂಕ್ ಅನ್ನೋದಕ್ಕೆ ಸರ್, ಸೊ ಅದಕ್ಕೆ ಒಳಗಡೆ ಸ್ವಲ್ಪ ದಿಪ್ಪ ಕೊಟ್ಟಿರ್ತಾನ, ಕ್ವಾಲಿಟಿ ಕೊಟ್ಟಿರ್ತಾನ. ಅದ್ರ ಪ್ರೆಷರ್ ಬಿದ್ದು ಕೂಡ ಅದು ಹೊಡಿಬಾರ್ದು ಅಂತೇಳಿ ಆ ಟೈಪ್ ಅದು ಫರ್ಟಿಗೇಷನ್ ಟ್ಯಾಂಕ್ ಕೊಟ್ಟಿರ್ತಾನೆ ಸರ್. ಯಾಕೆ ಅದ್ರ ಫರ್ಟಿಗೇಷನ್ ನಿಮ್ಗೆ ಹೇಳಾಕತ್ತೇನೆ ಅಂದ್ರೆ ಟ್ಯಾಂಕ್ ಈ ವೆಂಚೂರಿಗೆ ಏನ್ ನಾವು ಸರ್, ಈ ವೆಂಚೂರಿಗೆ ಹಾಕ್ಸ್ಬೇಕಂದ್ರ ನಡ್ವರ್ಕ್ ಒಂದು ವಾಲ್ ಕೊಟ್ಟಿರ್ತೀರಿ. ಆ ವಾಲ್ ಒಂದ್ ಸ್ವಲ್ಪ ಬಂದ್ ಮಾಡ್ತೀರಿ. ಬಂದ್ ಮಾಡಿದಾಗ ವೆಂಚೂರಿ ನಿಮ್ಗೆ ಜಾಗ್ತೈತಿ. ಕರೆಕ್ಟಾ ಸರ್? ಮಿನಿಮಮ್ ಎಷ್ಟು ಪ್ರಮಾಣ ವಾಲ್ ಬಂದ್ ಮಾಡ್ತೀರಿ ಸರ್? ನೀವು ಯಾರ ಡ್ರಿಪ್ ಮಾಡಿದಾರ ಗೊಬ್ಬರ ಜಾಗಿಸ್ತಾರ? ಓಕೆ. ಮತ್ತೆ ಸರ್ ನೀವು ಮಾಡಿದ್ರಲ್ಲ ಹಾ ಪಂಪ್ಲೆ ಜಾಗಿಸ್ತಾರ. ಓಕೆ ಸರ್. ಈಗ ನೋಡಿ ಸರ್, ಪಂಪ್ ಜಂಕ್ಷನ್ ನೀವು ರೆಗ್ಯುಲರ್ ಮಾಡಾಗ ಅದು ಒಂದು ಮೆಥಡ್ ಬೇರೆ, ಥಿಯರಿ ಬೇರೆ. ಅದು ನಿಮ್ದು ಒಕ್ಕಲ್ತನಕ ಬರಬರ ಇದ್ದಾರೆ. ಈಗ ವೆಂಚೂರಿಗೆ ವಾಲ್ ಬಂದ್ ಮಾಡ್ತೀವಲ್ಲ ಸರ್, ಅಣ್ಣಾರು ಹೇಳ್ದಂಗ 80% ವಾಲ್ ಬಂದ್ ಮಾಡ್ತಾರೆ ಸರ್. ಈ ನೀರ್ ನಿಮ್ಗೆ ಫ್ಲೋ ಆಗ 80% ನೀರ್ ಬಂದ್ ಮಾಡಿದ್ರಿ ಸರ್. ವೆಂಚೂರಿಗೆ ಹೋಗಾಕ ನಾವು ಪ್ರಯತ್ನ ಅಂದ್ರೆ ವೆಂಚೂರಿಗೆ ಜಗ್ಸಾಕ್ ಅಂತ ಹೇಳಿ ನಾವು ಟ್ರೈ ಮಾಡಾಕತ್ತೀವಿ ಸರ್. ಅಲ್ಲಿ ವೆಂಚೂರ್ ಪೈಪ್ ನಿಮ್ ಸಾಮಾನ್ಯ ಅಂದ್ರ ಒಂದ್ 2 ಇಂಚ್ ಸೈಜ್ ಇರ್ಬೋದು ಸರ್. ಕರೆಕ್ಟಾ ಸರ್? ಇಲ್ಲಿ ನಿಮ್ಗೆ ಪೈಪ್ ಲೈನ್ 2.5 ಇಂಚ್ 3 ಇಂಚ್ 4 ಇಂಚ್ ಪೈಪ್ ಲೈನ್ ಇರ್ತದೆ ಸರ್. ನಿಮ್ 80% ನೀರ್ ಕಟ್ ಮಾಡಿದಾಗ ಸರ್ ಇಲ್ಲಿ 2 ಇಂಚಿದಾಗ ಹೋಗ್ಬೇಕು. ಮತ್ತೆ ಹಿಂದಿನ ಬ್ಯಾಕ್ ಒತ್ತಡ ಪ್ರೆಷರ್ ಜಾಸ್ತಿ ಕೊಡ್ತೈತೆ ಸರ್. ಸೊ ಈ ಉದ್ದೇಶಕ್ಕೆ ಸರ್ ನಿಮ್ ಫರ್ಟಿಗೇಷನ್ ಟ್ಯಾಂಕ್ ಏನೈತಲ್ಲ ಆ ಟ್ಯಾಂಕ್ನಾಗ ಇಷ್ಟು ಪ್ರಮಾಣ 80% ನಿಮ್ ವಾಲ್ ಬಂದ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ನಿಮ್ ಪೈಪ್ ಲೈನ್
ತ್ರಾಸ್ ಕೊಡಂತದ್ದು ಈ ಫರ್ಟಿಗೇಷನ್ ಟ್ಯಾಂಕ್ನಾಗ ಸಮಸ್ಯೆ ಬರೋದಿಲ್ಲ ಸರ್. ಯಾಕೆ ಬರೋದಿಲ್ಲ ಅಂದ್ರೆ ಇಲ್ಲಿ 80% ಮಾಡಿದ್ರೆ ಇಲ್ಲಿ ಒಂದು 20% ದಾಗ ನಿಮ್ಗೆ ವರ್ಕ್ ಚಾಲು ಆಗ್ತದೆ ಸರ್. ಆಯ್ತು, ಇದ್ರಾಗ ಟ್ಯಾಂಕ್ನಾಗ ನೀರ್ ಬೀಳ್ತೈತಿ, ಪ್ರೆಷರ್ಲಿ ಈ ಕಡೆ ಹೋಗ್ತೈತಿ. ಸೊ ಇನ್ನು ಆ ಟ್ಯಾಂಕ್ ದಾಗ ಏನ್ ಮಹತ್ವ ಇರ್ಬೋದು ಸರ್? ಇದೊಂದು ಟ್ಯಾಂಕ್ ಸರ್, ಇಲ್ಲಿ ಒಂದು ಸರ್ ಒಂದ್ ಔಟ್ಲೆಟ್ ಒಂದ್ ಇನ್ಲೆಟ್ ಸರ್. ಅಂದ್ರೆ ನೀರ್ ಬರ್ತಕ್ಕಂಥದ್ದು ಸರ್, ನೀರು ಹೋಗ್ತಕ್ಕಂಥದ್ದು ಸರ್, ಎರಡು ಇರ್ತಾವ ಸರ್. ಇಲ್ಲಿ ಏನ್ ಮಹತ್ವ ಅಂದ್ರೆ ಸರ್, ನೀವು ಗೊಬ್ಬರ ಕಲ್ಸಿರ್ತೀರಿ. ಈಗ ಟ್ಯಾಂಕ ತಗೊಂಡ್ರಿ ಅಥವಾ ನಿಮ್ದು ವೆಂಚೂರ್ ಮುಖಾಂತರ ನಿಮ್ ಬ್ಯಾರಲ್ಲ ತಗೊಂಡ್ ಏನೇ ಮಾಡಿದ್ರಿ ಸರ್, ಮಾಡಿದಾಗ ಸರ್ ನಿಮ್ ಬ್ಯಾರಲ್ಲ ಕಲ್ಸಿ ಇಟ್ಟಾಗನು ಕೂಡ ವೆಂಚೂರ್ ಜಕ್ಷಮತ್ನಾಗ ನೀವು ಗೊಬ್ಬರದ ಪ್ರಮಾಣ ಅಂಶ ಏನಿರ್ತೈತಿ ಅದ್ ಕೆಳಗೋಗಿ ಕುಂತಿರ್ತೈತೆ ಸರ್. ಸೊ ಇಲ್ಲಿ ಆ ಗೊಬ್ಬರದ ಅಂಶ ಕೆಳಗೋಗಿ ಕುಂತದಕ್ಕೆ ನೀವು ಮತ್ತೆ ಒಂದ್ ಕಟ್ಟಿಗೆ ತಗೊಂಡು ಏನ ತಿರುಗಿಸಿದಾಗ ಅದ್ರದ್ದು ಪ್ರಮಾಣ ಆಗ್ತೈತಿ, ಹೊರಗೆ ಹೋಗ್ತೈತಿ, ನೀವು ಕೊಡ್ತೀರಿ ಅವಾಗ. ಇಲ್ಲಿ ನೀರ್ ಎಂಟು ಪೈಪ್ ಇಲ್ಲಿ ಕೆಳಗೆ ಬಂದು ಈ ಟೈಪ್ ಇರ್ತೈತೆ ಸರ್ ಒಳಗಡೆ. ಯಾವ್ದು ಫರ್ಟಿಗೇಷನ್ ಟ್ಯಾಂಕ್ ದಾಗ ಸರ್. ಸರ್ ಸ್ವಲ್ಪ ದಯವಿಟ್ಟು ಒಂದ್ ಸ್ವಲ್ಪ ಈ ಕಡೆ ಅಬ್ಸರ್ವೇಷನ್ ಇರ್ಲಿ ಸರ್. ಇದು ಕೊಟ್ಟಿರ್ತಾರ, ಈ ನೀರ್ ಇಲ್ಲಿ ಬಂದು ಒಳಗ ಇಲ್ಲಿಗೆ ನೀರ್ ಎಂಟ್ರಿ ಆಗಿಬಿಡ್ತದೆ ಸರ್ ಡೈರೆಕ್ಟ್. ಇದೇನಾಗ್ತೈತಿ ಇಲ್ಲಿ ಕಲಿಸ್ತೈತಿ ಸರ್, ನಿಮ್ದು ಏನೇ ಗೊಬ್ಬರ ಕೊಟ್ಟು ಅಲ್ಲಿ ಒಳಗ್ ಕಲಿಸ್ತೈತಿ. ಇದು ಕಲಿಸ್ತೈತಿ, ಇನ್ನು ಇದು ಹೊರಗೆ ಹೋಗೋ ಪೈಪ್ ಇಲ್ಲಿ ಎಂಟ್ರಿ ಇರ್ತದೆ ಸರ್, ಇಷ್ಟೇ ಇರ್ತೈತಿ ಅದು. ಸೊ ಇಲ್ಲಿ ಹೊರಗೆ ಹೋಗ್ತೈತಿ. ಸೊ ಒಂದು ನಿಮ್ಗೆ ವಾಲ್ವ್ ಆಪರೇಟಿಂಗ್ 80% ಆಗಿದ್ದಂಗೆ 80% ಮಾಡೋ ಅವಶ್ಯಕತೆ ಇಲ್ಲ ಸರ್. ಮೂರನೇ ಸರ್ ಒತ್ತಡ ಕೂಡ ಪೈಪ್ ಲೈನ್ ದಾಗ. ಮೂರನೇದು ಸರ್ ನಿಮ್ಗ ನೀವು ಎಲ್ಲಿ ನಿಮ್ಮ ಟ್ಯಾಂಕ್ ನಾಗ ಇದು ಕಲ್ಸಂತ ಅವಶ್ಯಕತೆ ಇಲ್ಲ, ಇದು ಸಂತಾನೆ ಕಲಿಸ್ತದೆ ಸರ್. ಇಲ್ಲೇ ನೀರ್ ಕಲ್ಸಂತದ್ದು ನೆಕ್ಸ್ಟ್ ಈಜಿಲಿ ಫ್ಲೋ ಆಗ್ತದೆ ಸರ್. ನಿಮ್ಗೆ ಏನಿರ್ತದೆ ಸರ್, ಒಬ್ಬೊಬ್ಬ ರೈತರು ನಾವು ಟ್ಯಾಂಕ್ ಕೊಟ್ಟ ನಂತರ ಅವ್ರ ಗಮನಕ್ಕೆ ಬಂದಿಲ್ಲ ಸರ್. ಅವ್ರಿಗೆ ಏನಾಗ್ತೈತಿ, ಇದು ಗೊಬ್ಬರ ಕೊಟ್ಟ ನಂತರ ಈ ಟ್ಯಾಂಕ್ ಖಾಲಿ ಆಗ್ತೈತೆ ಅಂತ ತಿಳ್ಕೊಂಡ್ಬಿಟ್ಟಾರ ಅವ್ರು. ಇದು ಈ ಟ್ಯಾಂಕ್ ಇದೇನ್ ಫರ್ಟಿಗೇಷನ್ ಟ್ಯಾಂಕ್ ಐತಲ್ ಸರ್, ಇದು ಗೊಬ್ಬರ ಮುಗಿತ ಅಂತ ತಿಳ್ಕೊಂಡ್ ಸರ್. ಒಂದು ಉದಾಹರಣೆ, ಈಗ ಇದ್ರಾಗ ಸರ್ ನೀರ್ ಉಳಿತೈತಿ, ಖಾಲಿ ಆಗ್ತೈತಿ. ಬರಬರಿ ಸರ್. ಇಲ್ಲ ಒಬ್ರು ರೈತರಿಗೆ ಸರ್ ನಾವು ಕೊಟ್ಟದ ಸರ್ ನಿಮ್ ನೀರಕ್ಕ ಇದು ನೀರ್ ಹಂಗೆ ಸರ್, ನಮ್ ಗೊಬ್ಬರನೇ ಹೋಗಿಲ್ಲ ಅಂತ ಅಂದ್ರು ಸರ್. ಯಾಕೆ ಸರ್ ಅವ್ರು ಹೇಳಿದ್ದು ಕರೆಕ್ಟ್ ಸರ್. ಅವ್ರಿಗೆ ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿದ್ರ ನಾವು ಮತ್ತೆ ಅದ್ ನಂತರ ಹೇಳಿದೀವಿ ಸರ್. ಯಾಕಂದ್ರೆ ಸರ್ ಇದು ಫಿಲ್ಲಪ್ ಆಗ್ತೈತಿ ನೀರ್, ಇಲ್ಲಿ ಬಂದು ಫೋರ್ಸ್ ನೀರ್ ಬೀಳ್ತಾ ಇರ್ತೈತಿ. ಇಲ್ಲಿ ಫೋರ್ಸ್ಲಿ ನೀರ್ ಬಿದ್ದಾಗ ಸರ್ ಅದೇ ಫೋರ್ಸ್ಲಿ ಇಲ್ಲಿ ನೀರು ಹೊರಗಡೆ ಹೋಗ್ತಾ ಇರ್ತೈತೆ ಸರ್. ಸೊ ಇದು ನಮ್ ಕಾಯಿಲೆ ಆಗ್ಬೇಕಂದ್ರ ಈಗ ಉದಾಹರಣೆ ಸರ್ 90 ಲೀಟರ್, 120 ಲೀಟರ್, 150 ಲೀಟರ್, 200 ಲೀಟರ್ ಇವು ಬರ್ತಾವ ಸರ್ ಡ್ರಮ್ಗಳು. ಇವು ಫರ್ಟಿಗೇಷನ್ ಟ್ಯಾಂಕ್ ಇವು ಸರ್ ನಾವ್ ಖಾಲಿ ಎಷ್ಟು ಟೈಮ್ನಾಗ ಮುಗ್ತೈತಿ, ಇದ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಾರ ಸರ್? ಇದು ಎಷ್ಟು ಟೈಮ್ನಾಗ ನಮ್ ಖಾಲಿ ಆಗ್ತೈತೆ ಅಂತ ಹೆಂಗ್ ಗೊತ್ತಾಗತ್ತೆ ಸರ್ ನಿಮ್ಗೆ? ಅದಕ್ಕಾಗಿ ಒಂದ್ ಹಂಗ ಜಸ್ಟ್ ಅದು ಯಾರು ಮಾಡಲ್ಲ ಸರ್. ನಾವೇನ್ ಮಾಡಿದ್ವಿ, ಇದ್ರಾಗ ಅವ್ರಿಗೆ ರೈತರಿಗೆ ತೋರ್ಸಕ್ ಸರ್ ಇದ್ರಾಗ ಒಂದು ಬಣ್ಣ ಮಿಕ್ಸ್ ಮಾಡಿದೀವಿ ಸರ್. ಬಣ್ಣ ಮಿಕ್ಸ್ ಮಾಡಿ ಚಾಲು ಮಾಡಿದೀವಿ. ಹೊಲ್ದಾಗ ಇದು ಜಗ್ಗಿ ಹೊಲ್ದಾಗ ಬೀಳಾಕ ಎಷ್ಟು ಟೈಮ್ ತಗೊಂತು? 1 ನಿಮಿಷ ತಗೊಂತು, 2 ನಿಮಿಷ ತಗೊಂತು, ಅರ್ಧ ನಿಮಿಷ ತಗೊಂತು, 10 ಸೆಕೆಂಡ್ ತಗೊಂತು. ಟೈಮಿಂಗ್ ಹಚ್ಚಿದೀವಿ. ಅಲ್ಲಿ ಹೋಗಿ ಅದು ಬಿದ್ದದ ಟೈಮ್ ನೋಡಿದೀವಿ ಸರ್. ಇಷ್ಟು ಟೈಮಿಗೆ ಅಲ್ಲಿ ಹೋಗ್ತೈತೆ ಅಂದ್ರೆ ಇಲ್ಲಿ ಒಂದು ಟೈಮ್ ಹಚ್ಚಿವಿ. ಪ್ರೆಷರ್ ಗೇಜ್ ಕೂಡ ಚೆಕ್ ಇದು ಮಾಡಿದೀವಿ ಸರ್, ಎಷ್ಟು ಪ್ರೆಷರ್ ಗೇಜಿಗೆ ವರ್ಕ್ ಆಗ್ತೈತೆ ಅನ್ನೋದು. ಇವೆಲ್ಲ ನೋಡ್ಕೊಂಡು ಈ ಟೈಮ್ ಹಚ್ಚಿದಾಗ ಒಂದು ಟೈಮ್ ನಮ್ಗೆ ಗೊತ್ತಾಗ ಸರ್, ಇಷ್ಟು ಟೈಮಿಗೆ ಇದು ಜಗ್ತೈತೆ ಅಂತ ಹೇಳಿ. ಸೊ ಅವಾಗ ಈ ಟ್ಯಾಂಕ್ ನಿಮ್ಗೆ ಇಷ್ಟು ಟೈಮ್ದಾಗ ಕ್ಲಿಯರ್ ಆಗ್ತೈತೆ ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವರು ಗೊಬ್ಬರ ನಿಮ್ಗೆ ಎಷ್ಟೆಷ್ಟು ಪ್ರಮಾಣ ಕೊಡ್ಬೇಕಂದ್ರೆ ಆ ಪ್ರಕಾರ ಅವ್ರು ಏನ್ ಮಾಡಿದ್ರು, ಕಲ್ಸ್ಕೊಂತ ಹೋಗೋದು, ಗಿಡೋದು, ಅಷ್ಟ ಟೈಮಿಗೆಲ್ಲ ಮುಗಿಸೋದು, ಈ ಟೈಪ್ ಎಲ್ಲ ಮಾಡ್ಕೊಂತ ಹೋದ್ರು ಸರ್ ಅವ್ರು.